ಜೈ ಭಗವಾನ್. ಎಲ್ಲರಿಗೂ ನಮಸ್ಕಾರ. ಓಂ ಮಹಾದೇವೇ ಚದ್ಮಷ್ಟಪತ್ನಿ ಚಮಹಿ ತನ್ನೋ ಐಶ್ವರ್ಯ ಲಕ್ಷ್ಮಿ ಪ್ರಚೋದಿತ. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಶೇಷ ಸಂಚಿಕೆಯಲ್ಲಿ ಅನೇಕ ವಿಚಾರಗಳನ್ನು ನಾವು ತಿಳ್ಕೊಳ್ಳೋಣ. ಅದರಲ್ಲಿ ಪ್ರಮುಖವಾದಂಥದ್ದು ಯಾವುದು ಅಂತಂದರೆ, ನಿಮ್ಮ ದಾರಿಗೆ ನಿಮ್ಮೊಂದು ಏನೋ ಒಂದು ಕೆಲಸ ಮಾಡ್ತಾ ಕಾರ್ಯ ಮಾಡ್ತಾರೆ, ನಿಮ್ಮ ದಾರಿಗೆ ಯಾರು ಅಡ್ಡ ಬಂತು ಅಂತಂದರೆ ಅವ್ರು ಹಂಗೆ ಸೈಲೆಂಟಾಗಿ ದೂರ ಹೋಗ್ಬಿಡ್ಬೇಕು. ನಿಮ್ಮ ಶತ್ರು ಆಗಲಿ ಮಿತ್ರ ಆಗಲಿ ನೀವೊಂದು ಮಾಡೋ ಕೆಲಸಕ್ಕೆ ತೊಂದರೆ ಮಾಡ್ತಾಯಿತ್ತು ಅಂತಂದರೆ ಅವರು ದೂರ ಓಟೋಗ್ಬಿಡ್ಬೇಕು. ಆ ಒಂದು ತಂತ್ರವನ್ನು ನಾನು ಹೇಳ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವು ವಿನಯ್ ಯೋಗಿ ಗುರುಜಿ ಅಂತ ಯೂಟ್ಯೂಬ್ ಚಾನಲ್ಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಮತ್ತು ಬೆಲ್ ಬಟನ್ನ ಒತ್ತಿ, ಮತ್ತು ಫೇಸ್ಬುಕ್ ಇನ್ಸ್ಟಾಗ್ರಾಮಲ್ಲೂ ಕೂಡ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಫಾಲೋವನ್ನು ಮಾಡ್ಕೊಳ್ಳಿ. ಇದೇ ಫೆಬ್ರವರಿ 6ನೇ ತಾರೀಕು ಆಧ್ಯಾತ್ಮ ಪಯಣ ಇದೆ. ಆ ಆಧ್ಯಾತ್ಮ ಪಯಣದಲ್ಲಿ ನಾವು ಪೂರಿ ಜಗನ್ನಾಥ ಯಾತ್ರೆಗೆ ಹೋಗ್ತಾ ಇದ್ದೀವಿ. ಫ್ಲೈಟಲ್ಲಿ ಹೋಗಿ ಫ್ಲೈಟಲ್ಲಿ ಬರೋದು 2 ನೈಟ್ಸು 3 ಡೇಸು. ಇದು ಏನು ಅಂತಂದರೆ, ವಿಶೇಷವಾಗಿ ಪುಣ್ಯಕ್ಷೇತ್ರ ದರ್ಶನ. ಚಾರಧಾಮಲ್ಲಿ ಒಂದಾದಂತಹ ಈ ಒಂದು ಪೂರಿ ಜಗನ್ನಾಥ. ಈ ಪೂರಿ ಜಗನ್ನಾಥದಲ್ಲಿ ಏನು ವಿಶೇಷ ಅಂತಂದರೆ, ಎಲ್ಲರೂ ನಾವೇನಲ್ಲಿ ಮಾಡಿದ್ವಿ, ದೇವ್ರನ್ನ ನೋಡೋಕ್ಕೆ ನಾವು ಹೋಗ್ತೀವಿ. ಆದರೆ ಭಗವಂತ ನಮ್ಮನ್ನು ನೋಡೋದಕ್ಕೆ ಪೂರಿ ಜಗನ್ನಾಥಕ್ಕೆ ಕರೆಸ್ಕೊತಾನೆ. ಅದಕ್ಕೆ ಎಷ್ಟು ದೊಡ್ಡ ದೊಡ್ಡ ಕಣ್ಣುಗಳು, ಎಲ್ಲರನ್ನೂ ಕೂಡ ನೋಡ್ತಾನೆ. ಅದಕ್ಕೋಸ್ಕರ ಆ ಭಗವಂತ ನಿಮ್ಮನ್ನು ಕೂಡ ಕರೆಸ್ಕೊತಾ ಇದ್ದಾನೆ. ಹಾಗಾಗಿ ಈ ಒಂದು ಆಧ್ಯಾತ್ಮ ಪಯಣಕ್ಕೆ ನೀವು ಭಾಗಿಯಾಗಿ ಹೆಚ್ಚಿನ ಒಂದು ಮಾಹಿತಿಗಾಗಿ ನಿಮಗೆ ನಮ್ಮ ಆಫೀಸ್ಗೆ ಫೋನ್ ಮಾಡಿ, ಮತ್ತು ಕೆಲವೇ ಸೀಟ್ಗಳಿರೋವಂಥದ್ದು, ಆ ಆಫೀಸ್ಗೆ ಫೋನ್ ಮಾಡಿ, ಕರೆ ಮಾಡಿ ನಿಮಗೆ ವಿಚಾರವನ್ನು ತಿಳಿಸಿ ಅದ್ರ ಬಗ್ಗೆ ಸಂಪೂರ್ಣವಾದಂಥ ಒಂದು ಮಾಹಿತಿಯನ್ನು ಕೊಡ್ತಾರೆ. ಆಧ್ಯಾತ್ಮ ಪಯಣದ ಬಗ್ಗೆ ಮತ್ತು ಪೂರಿ ಜಗನ್ನಾಥ ನಾವೆಲ್ಲ ಹೋಗೋದಕ್ಕೆ ಸಿದ್ಧವಾಗಿದ್ದೀವಿ. ನೀವು ಕೂಡ ಬರ್ತೀರಲ್ಲ. ನೋಡಿ, ನೀವೊಂದು ಒಳ್ಳೆ ಅದ್ಭುತವಾದಂಥ ಒಂದು ಕೆಲಸ ಕಾರ್ಯಗಳನ್ನು ಮಾಡ್ತಿರ್ತೀರ, ದಿನನಿತ್ಯದ ಕೆಲಸ ಮಾಡ್ತಾ ಇರ್ತೀರ. ಆ ಒಂದು ಒಳ್ಳೆ ಕೆಲಸಕ್ಕೆ 108 ಅಡ್ಡಿ ಆತಂಕಗಳ ಜೊತೆಗೆ ಈ ಹೊಟ್ಟೆ ಕಿಚ್ಚಿಂದ ಮತ್ತು ಮಾಡಿಬಿಡ್ತಾನೆ ಅನ್ನುವಂಥದ್ದು, ಇದರಿಂದ 108 ಅಡ್ಡಿ ಆತಂಕಗಳನ್ನು ಸೃಷ್ಟಿ ಮಾಡ್ತಾರೆ. ಯಾರು ನಮ್ಮ ಸುತ್ತಮುತ್ತ ಜನ ಇರುವಂಥವರು ಮತ್ತು ನಮಗೆ ತೊಂದರೆ ಕೊಡುವಂಥವ್ರು. ಅಂಥವರು ದೂರ ಆಗಬೇಕು ಅಂತಂದರೆ ಏನೇ ಒಂದು ಕೆಲಸ ಮಾಡಿದ್ರು ಕೂಡ ನೀನು ಮಾಡಬೇಡ ಅಂತಾರೆ, ಅವರೇ ಶತ್ರುಗಳು. ಮತ್ತು ಏನಾದ್ರು ಕೆಲಸ ಮಾಡಿದ್ರೆ ನಿನ್ನ ಕೆಲ ಆಗಲ್ಲ ಅಂತಾರೆ, ಡಿಮೋಟಿವೇಟ್ ಮಾಡ್ತಾರೆ. ನೋಡೋ ನೀನು ಅದನ್ನು ಮಾಡಿದ್ರೆ ಸರಿ ಇರಲ್ಲ ಅಂತಾರೆ, ಭಯಪಡ್ತಾರೆ, ಎಮೋಷನಲ್ ಆಗಿ ನಿಮಗೆ ಚಿಂತೆಯನ್ನು ಉಂಟು ಮಾಡಿ ನಿಮಗೆ ತೊಂದರೆಯನ್ನು ಉಂಟು ಮಾಡ್ತಾರೆ, ಗೊತ್ತಲ್ಲ. ಅದಕ್ಕೋಸ್ಕರ ಯಾವ ಒಂದು ತಂತ್ರವನ್ನು ಮಾಡೋದಾಯಿತು ಅಂತಂದರೆ, ಏನಿಲ್ಲ, ಒಂದು ತಟ್ಟೆಯನ್ನು ತೆಗೆದುಕೊಳ್ಳಿ. ಆ ತಟ್ಟೆಯನ್ನು ತೆಗೆದುಕೊಂಡು ಅದರಲ್ಲಿ ಕುಂಕುಮವನ್ನು ಹಾಕಿ, ಒಂದು 3 ಇಡೀ ಕುಂಕುಮವನ್ನು ಹಾಕಬೇಕು. ಜೊತೆಗೆ ನೀವೇನು ಮಾಡಬೇಕು, ಆ ಒಂದು ಕುಂಕುಮಕ್ಕೆ ಅಕ್ಕಿ ಅಂದರೆ ಅಕ್ಷತೆ, ಸ್ವಲ್ಪ ಅದಕ್ಕೆ ಅರಿಶಿನ ಅಕ್ಕಿಗೆ ಅರಿಶಿನವನ್ನು ಮಿಕ್ಸ್ ಮಾಡಿ ಸ್ವಲ್ಪ ಆ ಒಂದು ಕುಂಕುಮಕ್ಕೆ ಹಾಕಬೇಕು. ತಟ್ಟೆಲಿರುತ್ತಲ್ಲ, ಅದಕ್ಕೆ ನೀವು ಏನು ಮಾಡಬೇಕು ಅಂತಂದರೆ, ಈ ಒಂದು ನಿಮ್ಮ ಶತ್ರುಗಳ ಹೆಸರನ್ನು ಚೀಟಿಯಲ್ಲಿ ಒಂದು ಬರೆದು ಆ ಒಂದು ಏನು ಕುಂಕುಮನ ಹಾಕಿರುತ್ತಲ್ಲ ಅದರ ಮಧ್ಯದಲ್ಲಿ ತೋರಿಸ್ಬೇಕು. ನಿಮ್ಮ ಶತ್ರು ಅಥವಾ ನಿಮ್ಮ ದಾರಿಗೆ ಯಾರು ಅಡ್ಡ ಬರ್ತಾರೋ ಅದನ್ನು ಆ ಒಂದು ಮಧ್ಯದಲ್ಲಿ ತೋರಿಸಬೇಕು. ಜೊತೆಗೆ ನೀವು ಏನು ಮಾಡಬೇಕು ಅಂತಂದರೆ, ಕಾಳು ಮೆಣಸು ಗೊತ್ತಲ್ಲ, ಕಾಳು ಮೆಣಸನ್ನು ಕೂಡ ಆದಮೇಲೆ ಆ ಒಂದು ಕುಂಕುಮದ ಮೇಲೆ ಸ್ವಲ್ಪ ಹಾಕಬೇಕು. ಮತ್ತು ಕಪ್ಪು ಎಳ್ಳು ಗೊತ್ತಲ್ಲ, ಇದನ್ನು ಕೂಡ ಅದರ ಮೇಲೆ ಹಾಕಬೇಕು. ತುಂಬ ಅದ್ಭುತವಾದಂಥ ಒಂದು ವಿಚಾರ ಪದಾರ್ಥಗಳು. ಆಮೇಲೆ ನೀವೇನು ಮಾಡಬೇಕು ಅಂತಂದರೆ, ಅದರ ಮೇಲೆ ನಿಮ್ಮ ಒಂದು ನಿಂಬೆಹಣ್ಣು ತೆಗೆದುಕೊಂಡು ನಿಮ್ಮ ಶತ್ರು ಅಥವಾ ಯಾರು ಅಡ್ಡಿರ್ತಾರೆ ಅದರ ಮೇಲೆ ನಿಂಬೆಹಣ್ಣು ಮೇಲೆ ಒಂದು ಸ್ಕೆಚ್ ಪೆನ್ ಅಥವಾ ಪರ್ಮನೆಂಟ್ ಮಾರ್ಕರಲ್ಲಿ ಅವನ ಹೆಸರನ್ನು ಬರೀರಿ. ಬರೆದುಬಿಟ್ಟು ಅದರ ಮೇಲೆ ಇಡಿ. ಬರೆದುಬಿಟ್ಟು ನೀವು ಅದ್ರ ಮೇಲೆ ಹಿಂಗೆ ಕೈಯನ್ನು ಇಟ್ಟು, ನಮ್ಮ ಶತ್ರು ಸಂಪೂರ್ಣವಾಗಿ ದೂರ ಆಗಲಿ, ನಮ್ಮ ಯಾವುದೇ ಕಾರಣಕ್ಕೂ ನಮ್ಮ ಕೆಲಸ ಕಾರ್ಯಕ್ಕೆ ಅಡ್ಡಿ ಮಾಡಬಾರ್ದು ಅಂತ ಅದರ ಮೇಲೆ ಕೈಯನ್ನು ಇಡಬೇಕು. ಕೈಯನ್ನು ಇಟ್ಕೋಬೇಕು ಅಂತಂದರೆ ನೀವು 5 ದೇವರುಗಳನ್ನ ನೆನೆಸ್ಕೋಬೇಕು. ಯಾವುದು ಅಂತ, ಮನೆ ದೇವರು, ಕುಲ ದೇವರು, ಮತ್ತು ಗ್ರಾಮ ದೇವತೆ, ಇಷ್ಟ ದೇವತೆ, ಮತ್ತು ಗುರುಗಳು. ಈ 5 ದೇವತೆಗಳನ್ನು ನೀವು ನೆನೆಸ್ಕೊಳ್ಳಬೇಕು. ಗುರುನೂ ಕೂಡ ದೇವತೆ ಅಂತ ಹೇಳ್ತಾರೆ. ಹಾಗಾಗಿ ನೀವು ಇನ್ನು ಬರಬೇಕಾಗಿರೋ ದುಡ್ಡು ಬರ್ತಾ ಇಲ್ಲ ಅಂದರೆ, ಕೊಡೋರಿಗೆ ಕೊಡೋಕ್ಕಾಗ್ತಾ ಇಲ್ಲ, ಸಿಕ್ಕಾಪಟ್ಟೆ ಸಾಲ ಆಗಿರ್ತದೆ, ಗುರುಗಳೇ ದುಡ್ಡು ನೀರು ಥರ ಖರ್ಚಾಗ್ತಾಯಿದೆ, ಸಾಲದವರು ಫೋನ್ ಮೇಲೆ ಫೋನು, ಮೆಸೇಜ್ ಮೇಲೆ ಮೆಸೇಜು, ಮನೆ ಹತ್ರ ಬಂದು ಗಲಾಟೆ ಮಾಡ್ತಾರೆ, ಗುರುಗಳೇ ಏನು ಮಾಡೋದು ಅನ್ನೋದೇ ಗೊತ್ತಾಗ್ತಾ ಇಲ್ಲ ಅಂತ. ಅದಕ್ಕೆಲ್ಲ ತಲೆನೇ ಕೆಡಿಸ್ಕೊಬಿಡಿ. ಇದಕ್ಕೆಲ್ಲ ಏಕೈಕ ರಾಮಬಾಣ ಅಂದರೆ ಅಷ್ಟಲಕ್ಷ್ಮಿ ಯಂತ್ರ. ಈ ಅಷ್ಟಲಕ್ಷ್ಮಿ ಯಂತ್ರವನ್ನು ಮನೆಯಿಟ್ಟು ಪ್ರತಿಷ್ಠಾಪನೆ ಮಾಡಿ ಸಾಕ್ಷಾತ್ ಮಹಾಲಕ್ಷ್ಮಿ ನಿಮ್ಮ ಮನೆಯಲ್ಲಿ ನೆಲೆಸಿದ ಹಾಗೆ ಇಂದು ಅದ್ಭುತವಾದಂಥ ಒಂದು ಯಂತ್ರ. ಇದಕ್ಕೆ ಮುಟ್ಟುಕಟ್ಟು ಚಟ್ಟು ಮಡಿ ಮೇಲಿಗೆ ಸುತ್ತಗ ಗೀತ್ಕ ವೆಜ್ಜು ನಾನ್ ವೆಜ್ ಜಾತಿ ಗೀತಿ ದಿಕ್ಕು ಗಿಕ್ಕು ಆ ಥರದ್ದೇನಿಲ್ಲ. ಇಟ್ಟರೆ ಸಾಕು, ನಿಮಗೆ ದುಡ್ಡು ಬರುತ್ತೆ, ಸಾಲ ತೀರೋಗ್ಬಿಡ್ತದೆ, ಮತ್ತು ಇನ್ನೆಷ್ಟು ಶ್ರೀಮಂತರಾಗ್ತೀರಾ, ಕೋಟ್ಯಾಧೀಶ್ವರ ಆಗ್ತೀರಾ. ಮತ್ತು ಇದನ್ನು ಕೊರಿಯರಲ್ಲಿ ಕಳಿಸೋದಕ್ಕಾಗೋದಿಲ್ಲ, ನೇರವಾಗಿ ಖುದ್ದು ನನ್ನ ಭೇಟಿಯಾಗಿ ಬಂದು ತೆಗೆದುಕೊಂಡೋಗಿ ಈ ಒಂದು ಸಂಕ್ರಾಂತಿ ಹಬ್ಬದ ದಿನ ನೀವು ತೆಗೆದುಕೊಂಡೋಯ್ತು ಅಂತಂದರೆ ಅದು 10ರಷ್ಟು ಪವರ್ ಆಗ್ತಾ ಬರುತ್ತೆ. ಅದೃಷ್ಟ ನಿಮಗೆ ಒಲಿಯುತ್ತೆ. ಈಗ ಯಾರ್ಯಾರು ಈ ಅಷ್ಟಲಕ್ಷ್ಮಿ ಅಂತ ತೆಗೆದುಕೊಂಡು ಹೋಗಿದ್ರೋ ಅವರು ಎಳ್ಳು
ಎಳ್ಳಿನ ಮೇಲೆ ಒಂದು ಒಣ ಖರ್ಜೂರವನ್ನು ಇಟ್ಟು ಅದರ ಮೇಲೆ ಅಷ್ಟಲಕ್ಷ್ಮಿ ಅಂತವನ್ನು ಇಟ್ಟು ಪೂಜೆ ಮಾಡಿ. ಯಾರು ತೆಗೆದುಕೊಂಡಿಲ್ಲ ಅವರು ತೆಗೆದುಕೊಂಡು ಪೂಜೆಯನ್ನು ಮಾಡಿ. ಮತ್ತು ಈ ಸರಿ ಯಾರ್ಯಾರು ಅಷ್ಟಲಕ್ಷ್ಮಿಯಿಂದ ತೆಗೆದುಕೊಡ್ತಿರೋ ಅವ್ರಿಗೆ ವಿಶೇಷವಾದಂತಹ ಒಂದು ತ್ರಿಶೂಲವನ್ನು ಶತ್ರುಬಾಧೆ ನಿವಾರಣೆಗೆ ವಿಶೇಷವಾಗಿ ಒಂದು ಜನವಶೀಕರಣದ ಒಂದು ಯಂತ್ರವನ್ನು ಕೂಡ ಕೊಡ್ತೀನಿ. ಮತ್ತು ಹಳದಿ ಕವಡೆ, ಈ 3 ವಸ್ತುವನ್ನು ನಾನು ನಿಮ್ಗೆ ಕೊಡ್ತೀನಿ. ತುಂಬ ಚೆನ್ನಾಗಾಗುತ್ತೆ, ಒಳ್ಳೆಯದಾಗ್ತಾ ಬರುತ್ತೆ ಗೊತ್ತಲ್ಲ. ಇದೇ ಒಂದು ಅಷ್ಟಲಕ್ಷ್ಮಿ ಅಂತದ ಒಂದು ಅದ್ಭುತವಾದಂಥ ಪವಾಡದ ವಿಚಾರ. ಈ ಒಂದು ಸಂಕಲ್ಪವನ್ನು ಮಾಡಬೇಕು. ಮಾಡಿದ ನಂತರ ನೀವೇನು ಮಾಡಬೇಕು ಅಂತಂದರೆ, ವಿಶೇಷವಾಗಿ ಈ ಎಲ್ಲ ಆದಮೇಲೆ ಈ ನಿಂಬೆಹಣ್ಣನ್ನು ತೆಗೆದುಕೋಬೇಕು. ಈ ನಿಂಬೆಹಣ್ಣನ್ನು ತೆಗೆದುಕೊಂಡೋಗಿ 3 ದಾರಿ ಕೊಡುವಂತಹ ಜಾಗದಲ್ಲಿ ಅದನ್ನಿಟ್ಟು ಎಡಗಾಲ ಹಿಂಡಿಯಲ್ಲಿ ತುಳಿಬೇಕು ಗೊತ್ತಲ್ಲ. 3 ದಾರಿ ಕೊಡುವಂಥ ಜಾಗದಲ್ಲಿ ತುಳಿಬೇಕು. ತುಳಿದ್ಬಿಟ್ಟು ಬಂದು ಕೈಕಾಲು ತೊಳಿಬೇಕು. ಆಮೇಲೆ ಈ ಕುಂಕುಮ ಇದೆಲ್ಲ ಇರುತ್ತಲ್ಲ, ಇದನ್ನು ನೀವು ಏನು ಮಾಡಬೇಕು ಅಂತಂದರೆ, ಯಾವುದಾದರೂ ಒಂದು ಗಿಡ, ಮರ ಅಥವಾ ದೇವಸ್ಥಾನದಲ್ಲಿರುವಂಥ ಅಶ್ವತ್ಥ ಮರಕ್ಕೆ ನೀವು ಅದನ್ನು ಅದು ಬುಡದ ಕೆಳಗಡೆ ಹಾಕಿ ಬರಬೇಕು ಅಂತಲ್ಲ. ಅಲ್ಲಿಗೆ ನಿಮ್ಮ ಒಂದು ಅಂತತಂತ್ರದ ಮುಗಿತೆ. ಇದರಿಂದ ನಿಮ್ಮ ಯಾರೇ ನೀವು ಒಂದು ಕೆಲಸ, ಇದನ್ನೇ ನೀವು ಯಾವುದೋ ಒಂದು ಕೆಲಸ ಮಾಡಬೇಕಂದ್ರೆ ನಿಮ್ಗೆ ಗೊತ್ತಿರುತ್ತೆ ಯಾರು ಅಡ್ಡಿ ಆತಂಕ ಮಾಡ್ತಾರೆ ಅಂತ. ಇದನ್ನು ಫಸ್ಟೇ ಮಾಡಿದ್ರೆ ಯಾರು ನಿಮ್ಮ ಆ ಒಂದು ಕೆಲಸಕ್ಕೆ ಅಡ್ಡಿ ಆತಂಕವನ್ನು ಮಾಡುವುದಿಲ್ಲ ಗೊತ್ತಲ್ಲ. ಅದನ್ನು ಮಾಡ್ಕೊಳ್ಳಿ, ತುಂಬ ಚೆನ್ನಾಗಾಗುತ್ತೆ, ತುಂಬ ಒಳ್ಳೆಯದಾಗ್ತಾ ಬರುತ್ತೆ. ಮತ್ತು ಯಾರ್ಯಾರು ನಿಮ್ಮ ದಾರಿಗೆ ಅಡ್ಡ ಬರ್ತಾಯಿದ್ದಾರೋ ಅವ್ರು ಅಡ್ಡ ಬರ್ತಿದ್ದಂಗೆ ನಾನು ಸಂಕಲ್ಪವನ್ನು ಮಾಡ್ತೀನಿ. ನೀವೇನು ಮಾಡಿ ಅಂತಂದರೆ ನಿಮ್ಮ ಹೆಸರನ್ನ ಕಮೆಂಟ್ ಮಾಡಿ, ಅಮ್ಮ ಮಹಾಲಕ್ಷ್ಮಿ ನಿನ್ನ ಆಶೀರ್ವಾದ ಸದಾ ನನ್ನ ಮೇಲೆ ಇರ್ತೀನಿ, ಶತಕೋಟಿ ನಮಸ್ಕಾರ ಅಂತ ಕಮೆಂಟ್ ಮಾಡಿ. ಮತ್ತು ನಾನು ಇಲ್ಲಿ ಸಂಕಲ್ಪನ ಮಾಡ್ತೀನಿ, ನೀವು ತಂತ್ರವನ್ನು ಮಾಡಿ ಒಂದಕ್ಕೊಂದು ಸೇರಿ ತುಂಬ ಚೆನ್ನಾಗುತ್ತೆ, ತುಂಬ ಒಳ್ಳೆಯದಾಗ್ತಾ ಬರುತ್ತೆ ಗೊತ್ತಲ್ಲ. ಇದು ವಿಶೇಷವಾದಂಥ ಒಂದು ತಂತ್ರದ ವಿಚಾರ. ಇನ್ನು ಇದೇ ತಿಂಗಳು 21ನೇ ತಾರೀಕು ನಾನು ವಿಶೇಷವಾಗಿ ಆನ್ಲೈನ್ ಕ್ಲಾಸನ್ನು ಮಾಡ್ತಾಯಿದ್ದೆ. ಯಾವುದು ಅಂತಂದರೆ ಜನ ಮತ್ತು ಹಣ ವಶೀಕರಣ. ಈ ಅದ್ಭುತವಾದಂಥ ಈ ಒಂದು ತಂತ್ರವನ್ನು ತಿಳ್ಕೊತಂದರೆ ನಾನು ಯೂಟ್ಯೂಬಲ್ಲೂ ಕೂಡ ಎಲ್ಲೂ ಹೇಳಿಲ್ಲ. ಈ ಒಂದು ಹಣ ವಶೀಕರಣ, ಜನ ವಶೀಕರಣದ ವಿಚಾರವನ್ನು ತಿಳ್ಕೊತು ಅಂತಂದರೆ ಎಷ್ಟು ಬೇಕಾದ್ರೂ ದುಡ್ಡು ನೀವು ಹುಡ್ಕೊಂಡಾಗಲ್ಲ, ಅದೇ ನಿಮ್ಮನ್ನು ಹುಡ್ಕೊಂಡು ಬರುತ್ತೆ ಅದಲ್ಲ. ಜನವಶೀಕರಣದ ಕೂಡ ನಾನು ಇದರಲ್ಲಿ ಹೇಳ್ಕೊಡ್ತೀನಿ. ಕೇವಲ ಪ್ರತಿನಿತ್ಯ 5 ನಿಮಿಷ ಈ ಒಂದು ಮಂತ್ರವನ್ನು, ನಾನು ಹೇಳುವಂಥ ಮಂತ್ರವನ್ನು 5 ನಿಮಿಷ ನಾನು ಹೇಳುವಂಥ ತಂತ್ರಕ್ಕೆ ನೀವು ಗಮನ ಕೊಡ್ತು ಅಂದರೆ ಸಾಕು, ನೀವು ಕೋಟ್ಯಾಧೀಶ್ವರರಾಗ್ತೀರ ಅಂತಲ್ಲ. ಅದನ್ನು ಪ್ರಾಕ್ಟಿಕಲ್ಲಾಗಿ ನಿಮ್ಮಾಗಿ ನೀವೇ ಮಾಡ್ಕೊಳ್ಳೋಂಥ ಒಂದು ಅದ್ಭುತವಾದಂಥ ಒಂದು ಶಕ್ತಿಯನ್ನು ನಾನು ನಿಮಗೆ ಕೊಡ್ತಾ ಹೋಗ್ತೀನಿ. ಆ ಆನ್ಲೈನ್ ಕ್ಲಾಸಿನ ಹೆಚ್ಚಿನ ಮಾಹಿತಿಯನ್ನು ನೀವು ಫೋನ್ ಮಾಡಿ, ಕರೆ ಮಾಡಿ ತಿಳ್ಕೊಳ್ಳಿ. ಇದು ಅದ್ಭುತವಾದಂಥ ಹಣ ಮತ್ತು ಜನವಶೀಕರಣದ ಒಂದು ಆನ್ಲೈನ್ ಕ್ಲಾಸ್. ಅದನ್ನು ಮಾಡ್ಕೊಳ್ಳಿ, ಅದ್ಭುತವಾದಂಥ ಒಂದು ವಿಚಾರ. ಮತ್ತು ಈ ಯಾರ್ಯಾರ ಶತ್ರುಗಳಿದಾವೆ ಸ್ಟ್ರಾಂಗಾಗಿ ಸಂಕಲ್ಪವನ್ನು ಮಾಡಬೇಕು. ಅದರ ನಾನು ಹೇಳಿದ ಪಿತೃ ದೇವತೆಗಳನ್ನು ಯಾರು ಅಂತ 5 ರೀತಿಯಂಥ ದೇವತೆಗಳನ್ನ ನೆನೆಸ್ಕೊಂಡು ಮಾಡಿ, ಖಂಡಿತ ಒಳ್ಳೆಯದಾಗ್ತಾ ಬರುತ್ತೆ ಗೊತ್ತಲ್ಲ. ಇನ್ನಷ್ಟು ವಿಚಾರಗಳನ್ನ ತಿಳ್ಕೊಳ್ಳೋಣ ಮುಂದಿನ ಸಂಚಿಕೆಯಲ್ಲಿ. ಅಲ್ಲಿವರೆಗೂ